ವಿಡಿಯೋಗಳ ಮೂಲಕ ನಾವು ಹೇಳಿದ್ದೇನಪ್ಪ ಅಂದರೆ H16 ಮೂಲಕ ಹೇಳಿದ್ದೇನಪ್ಪ ಅಂತಂದರೆ ಮೇಲೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬೆಳೀಲಿ ಎಲ್ಲ ಕಡೆಯೂ ಅನ್ನುವಂಥ ಮಾತನ್ನು. ಈಗ ನಡೆದಂಥ ಈ ಒಂದು ಹೊಸ ಬೆಳವಣಿಗೆ ಏನದಪ್ಪ ಅಂತಂದ್ರೆ ಇದು ಸಹಜವಾಗಿ ಜಾರಕಿಹೊಳಿ ಸಹೋದರರು ಆಹ್ವಾನ ಕೊಟ್ಟಿದ್ದರು ಮತ್ತು ಅವರು ಹುಕ್ಕೇರಿ ಹೋಗಿದ್ರು. ಅವ್ರು ಮತ್ತು ಸತ್ಯನೂ ಅದ, ಸುಳ್ಳೇನಲ್ಲ. ಯಾರಾದರೂ ಎಲ್ಲಿ ಬೇಕಾದರೂ ನಿಲ್ಬೋದು. ಅವರು ಭಾರತದಲ್ಲೇ ಯಾವುದೇ ಕ್ಷೇತ್ರ ನಿಲ್ಬೋದು. ಯಾರಪ್ಪ ಯಾರನ್ನು ತಡಿಬೇಕಾಗ್ಯದ? ಕತ್ತಿಯವ್ರು ತಡಿಯೋದಕ್ಕೆ ಯಾರು? ಅವರೊಬ್ಬರು ರಿಪ್ರೆಸೆಂಟೇಟಿವ್. ಮತ್ತು ಈ ಅದೇ ಕಾಲಕ್ಕೆ ಕತ್ತಿಯವರು ಹುಕ್ಕೇರಿ ತಾಲೂಕು ಬರ್ಕೂಡೋದು ಅನ್ನೋಂಥ ಮಾತು ತಪ್ಪಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವವಾದ ನೆಲೆಗಟ್ಟಿನಲ್ಲೇ ವಿಶ್ವಾಸ ಇಟ್ಟಂಥ ನಮ್ಮ ಬಾಲಚಂದ್ರ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು ಈ ಒಂದು ಆಹ್ವಾನ ಕೊಟ್ಟಿದ್ದು. ಇವತ್ತು ಕತ್ತಿಯವರು ಆಗಲ್ಲಪ್ಪ ನಾವು ಬಂದು ನೋಡ್ತೀವಿ, ಒಂದಿಷ್ಟು ಮಾಡೋಣ ಫ್ರೆಂಡ್ಲಿ ಅನ್ನನ್ರಿ ಅಥವಾ ಮತ್ತೇನು ನೋಡ್ರಿ. ಅದು ಇತ್ತೀಚಿನ ಒಂದು ನಮ್ಮ ರಮೇಶ್ ಕತ್ತಿಯವ್ರ ಬಗ್ಗೆ ಒಂದಿಷ್ಟು ಸೂಕ್ಷ್ಮ ಗಮನಿಸಿದಾಗ ಒಂದಿಷ್ಟು ಇವತ್ತು ರಾಜಕೀಯ ಚಿಂತನೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಒಂದು ಸ್ವಲ್ಪ ಮೃದುತ್ವ ಆಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ಗಾಂಭೀರ್ಯನೂ ಆಗಿರ್ಬೋದು ಹೆಚ್ಚು ಮಾಡ್ಕೊಂಡಿದ್ದು ನಾವು ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಅವಕಾಶ ಸಿಕ್ಕಾಗ ತಮ್ಮ ವ್ಯಕ್ತಿತ್ವ ತೋರಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಉಮೇಶ್ ಅವರು ಇರುವವರೆಗೆ ಉಮೇಶ್ ಅವರ ಆ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಉಮೇಶ್ ಅವರು ಹೋದ್ಮೇಲೆ ರಮೇಶ್ ಕತ್ತಿಯವರು ತಮ್ಮ ಅಣ್ಣನ ಪಾತ್ರವನ್ನು ನಾವು ನಿರ್ವಹಿಸ್ತಾ ಒಳ್ಳೆ ಬ್ಯಾಲೆನ್ಸ್ಡು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಗೋಕಾಕ್ ಕ್ಷೇತ್ರದಲ್ಲಿ ಕೆಲವೇ ಮತಗಳ ಅಂತರದಿಂದ ಕಡಾಡಿ ಅವರು ನಮ್ಮ ಮಹಂತೇಶ್ ಕಡಾಡಿ, ಡಾಕ್ಟರ್ ಮಹಂತೇಶ್ ಕಡಾಡಿ ಅವರು ಸೋತಿದ್ದು ಇಲ್ಲಿ ಗಮನಿಸಬೇಕಾಗ್ಯದ. ಅವ್ರಿಗೂ ಗೋಕಾಕದ ಈ ತಾಲೂಕು ತುಂಬ ಒಳ್ಳೆಯ ಸಂಬಂಧಗಳು ಇರೋದರಿಂದಾಗಿ ಮತ್ತು ಈಗಾಗಲೇ ಗೋಕಾಕ ಈ ಒಂದು ಈ ಭಾಗದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮತಗಳನ್ನು ಸಾಕಷ್ಟು ಪಡೆದ್ರಿಂದಾಗಿ ವಿರೋಧ ಪಕ್ಷದ